ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಬ್ಯಾಕ್ ಟು ವರ್ಕ್. Guys, I'm doing French fries now. This is French fries. ಮಾಡೋದಲ್ವಾ ನಾವೇ ಮನೇಲಿ ಮಾಡ್ಬೋದಲ್ಲ. ಈಸಿ ಟ್ರಿಕ್ ಆಗಿ ನನ್ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಬಿಟ್ಟು ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ತೆಕ್ಕೋಬೇಕು. ಮೆಟ್ ತಗೊಬಂದು ಏನು ಶೋ ಆಫ್ ಮಾಡ್ತಿದ್ದಾಳೆ ಅಂತ. ಕುಕಿಂಗ್ ಬರಲ್ಲ ಗುರು. ಸೊ ಇಷ್ಟು ಗೋಲ್ಡನ್ ಬ್ರೌನ್ ಬರಬೇಕು. ಇದು ನಾರ್ಮಲ್, ಇದು ಗೋಲ್ಡನ್ ಬ್ರೌನ್. ಸೊ ಫ್ರೆಂಡ್ಸ್ಗೆಲ್ಲ ಹೇಳು ಆಯ್ತಾ, ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ. ಹಿಂಗೆ ಸ್ವಲ್ಪ ಹೊತ್ತು ಅಲಗಿಸ್ಬೇಕು. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆದೆ. ಸೊ ದಿಸ್ ಇಸ್ ದ ಔಟ್ಫಿಟ್. ಸೊ ಇವಾಗ ನಾನು ಕಾರ್ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಎದ್ದಿದ್ದು ಲೇಟು. ಎದ್ದು ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ ಅಲ್ವಾ. ಸೊ ತಲೆ ಸ್ನಾನ ಮಾಡಬೇಕಿತ್ತು. ಸೊ ಸ್ನಾನ ಎಲ್ಲ ಮುಗಿಸಿ ಇವಾಗ ಗಂಜಿ ಕುಡ್ದಿದ್ದೆ. ಸೊ ಊಟ ಎಲ್ಲ ತಿನ್ನಲ್ಲ, ತಿನ್ನಲ್ಲ. ಇವಾಗ ಆಲ್ರೆಡಿ ಊಟದ ಟೈಮ್ ಆಯಿತು. ಊಟ ಮುಗಿಸಿ ಸೊ ಐಮ್ ಗೆಟ್ ಬ್ಯಾಕ್ ಟು ವರ್ಕ್. ಸೊ ದಿಸ್ ಇಸ್ ಮೈ ಲಂಚ್. ಊಟ ಮುಗಿಸಿ ಆಮೇಲೆ ಕಾರ್ ಡ್ರೈವಿಂಗ್ ಕ್ಲಾಸ್ ಹೋಗಿ ಆಮೇಲೆ ನಾನು ನ್ಯೂ ವೆಂಚರ್ ಹತ್ರ ಹೋಗಿ ಅದೇನು ಕೆಲಸ ಆಗಬೇಕು, ಏನೇನು ಆಗಿದೆ ಅಂತ ನೋಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬಾಯ್. Guys, I'm doing French fries now. Come, let's go. This is the end. Hold your breath and count to 10. This is French fries, guys. I'm packing one plate now. So I'm adding some French fries. Hello. ಯಾಕೆ ಸುಮ್ಮನೆ ಆಯಿಲ್ ವೇಸ್ಟ್ ಮಾಡಬೇಕಂತ ಲಾಸ್ಟ್ ಟೈಮ್ ಕಬಾಬ್ ಕರೆದಿರೋ ಆಯಿಲ್ ಇತ್ತು ಗೈಸ್, ಅದರಲ್ಲೇ ಕರಿಯೋಣ ಅಂತ ಅಂದ್ಕೊಂಡೆ. ಸೊ ವೇಸ್ಟ್ ಮಾಡಬಾರ್ದು, ಆದಷ್ಟು ಸೇವ್ ಮಾಡಬೇಕು. ಸೊ ನಾನಿವಾಗ ದಿಸ್ ಇಸ್ ಫ್ರೆಂಚ್ ಫ್ರೈಸ್, ರೆಡಿಮೇಡ್ ಫ್ರೆಂಚ್ ಫ್ರೈಸ್ ಗೈಸ್. ಓಕೆ, ಸುಮ್ಮನೆ ನಾನು ಆಚೆ ಹೋಗಿ ಫ್ರೆಂಚ್ ಫ್ರೈಸ್ ತಿಂತೀನಿ ಅಂದರೆ 70 to 80 rupees ಸುಮ್ಮನೆ ಸ್ಪೆಂಡ್ ಮಾಡಬೇಕು. ಸೊ ಅದ್ರ ಬದಲು ಮನೆಗೆ ತಗೊಬಂದರೆ 140 ಸಮಥಿಂಗ್ ಏನೋ ಒಂದು ಪ್ಯಾಕ್, 140 ಏನೋ 155 rupees ಒಂದು ಪ್ಯಾಕೆಟ್. ಸೊ ತಗೊಬಂದರೆ ಬೇಕಾದಾಗ ಮಾಡ್ಕೊಂಡು ತಿನ್ಬೋದಲ್ವಾ. ಸುಮ್ಮನೆ ಯಾಕೆ ಸ್ಪೆಂಡ್ ಮಾಡಬೇಕು ಆಚೆ ಕಡೆ. ಆ್ಯಂಡ್ ಅದು ಅನ್ಹೆಲ್ದಿ ಕೂಡ ಇರುತ್ತೆ. ಅವರು ಅಷ್ಟೇ ಆಯಿಲ್ ಫ್ರೆಶ್ ಆಯಿಲ್ ಹಾಕಲ್ಲ, ಯೂಸ್ಡ್ ಆಯಿಲ್ ಕೂಡ ಹಾಕ್ಬಿಟ್ಟೆ ಮಾಡೋದಲ್ವ. ನಾವೇ ಮನೇಲಿ ಮಾಡ್ಬೋದಲ್ಲ. ಈಸಿ ಟ್ರಿಕ್ ಆಗಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಫಸ್ಟು ಕರ್ದಿರೋದಾಗಿದೆಯಾ ಅಂತ ಒಂದು ಸೆಕೆಂಡ್ ನೋಡಿ. ಫಸ್ಟು ಒಂದು ಫ್ರೆಂಚ್ ಫ್ರೈಸ್ನ ತೊಗೊಂಡು ಕರ್ದಿದ್ದೀವ ಅಂತ ಹಿಂಗೆ ಚೆಕ್ ಮಾಡ್ಕೋಬೇಕು. ಇದು ಈ ಥರ ಆದರೆ ಓಕೆ, ಎಣ್ಣೆ ಕಾದಿದೆ ಅಂತ ಅಂದ್ಬಿಟ್ಟು. ಓಕೆನಾ, ಅಷ್ಟೆಲ್ಲ ಕುಕ್ ಬರಲ್ಲ, ಏನು ಅದು ತಕ್ಕ ಮಟ್ಟಿಗೆ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಒಂದಷ್ಟು ಫ್ರೆಂಚ್ ಫ್ರೈಸ್ ಒಟ್ಟಿಗೆ ಹಾಕ್ತೀನಿ. ಆದಮೇಲೆ ಅದು ಹಾಕ್ಬೇಕು, ಬಿಡಬೇಕು. ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಟು ಗೋಲ್ಡನ್ ಬ್ರೌನ್ ಬಂದ ತಕ್ಷಣ
ತೆಕ್ಕೋಬೇಕು. ಸೊ ಎಸ್, ನಂಗೆ ಗೊತ್ತು ಒಂದು ಸ್ವಲ್ಪ ಜನ ಬೈಕೋತಿರ್ತಾರೆ ರೆಡಿಮೇಡ್ ತಗೊಬಂದು ಏನು ಶೋ ಆಫ್ ಮಾಡ್ತಿದ್ದಾಳೆ ಅಂತ. ಕುಕ್ಕಿಂಗ್ ಬರಲ್ಲ ಗುರು, ಬಟ್ ನಂಗೆ ಏನು ತಿನ್ಬೇಕನ್ಸುತ್ತೆ ಅದನ್ನು ಯೂಟ್ಯೂಬ್ ನೋಡಿಕೊಂಡು ತಕ್ಕಮಟ್ಟಿಗೆ ಮಾಡ್ಕೊಂಡು ನಾನು ತಿಂತೀನಿ ಅಷ್ಟೇ. ಮಿನಿಗು ನೀನು ಮುಂಜಾನೆ ಬಿಸಿಲು ನೀನು. ಸೊ ಇಷ್ಟು ಗೋಲ್ಡನ್ ಬ್ರೌನ್ ಬರಬೇಕು. ಇದು ನಾರ್ಮಲ್, ಇದು ಗೋಲ್ಡನ್ ಬ್ರೌನ್. ಸೊ ಮತ್ತೆ ಒಂದು 4 ತಕ್ಕೊಂಡು ವಿ ಶುಡ್ ಸ್ಪ್ಲಿಟ್. ಎಣ್ಣೆ ಆರುತ್ತೆ ಗೈ, ಎಣ್ಣೆ ಆರಿದ್ರೆ ಕೈ ಸುಡುತ್ತೆ. ನಂಗೆ ಎಣ್ಣೆ ಭಯ, ಹಸಿ ತಿನ್ಬೇಡ ಕಣೆ. ಸೊ ಫಸ್ಟ್ ಸ್ವಲ್ಪ ಸ್ಪ್ಲಿಟ್ ಮಾಡ್ಕೊಳ್ಳೋಣ, ಇಲ್ಲ ಅಂಟ್ಕೊಬಿಡುತ್ತೆ ಒಂದಕ್ಕೊಂದು, ಚೆನ್ನಾಗಿರಲ್ಲ. ಸೊ ಸಾಕು. ಸೊ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ ಗಾಯ. ಲವ್ ಯುವರ್ ಸೆಲ್ಫ್. ಆವಾಗ ನೀವು ತುಂಬ ಹ್ಯಾಪಿ ಇರ್ತೀರ. ಫಸ್ಟ್ ನಿಮ್ಮನ್ನು ನೀವು ಇಷ್ಟಪಡಿ, ದೆನ್ ಯು ವಿಲ್ ಬಿ ಹ್ಯಾಪಿ. ಓಕೆ, ಸೊ ಎಲ್ಲ ಆದಮೇಲೆ ಇದು ಹಾಳಾಗಬಾರ್ದಲ್ವಾ, ಏನು ಹಾಕ್ತೀರಾ ಮಾಡ್ತಿರ್ತೀನಿ ಅಷ್ಟೇ, ಏನು ಮಾಡಲ್ಲ. ಇಟ್ಲೆ ಮಾಡ್ತಾ ಏನೇ ಮಾಡು. ಇಟ್ಟು ಫ್ರೆಂಚ್ ಫ್ರೈಸ್. ಇವಾಗ ಆಯ್ತು, ನೆಕ್ಸ್ಟ್ ಸರ್ವ್ ಮಾಡ್ತೀನಿ. ಓಕೆನಾ? ಕೈ ಸುರ್ಕೊಂಡ್ರೆ ಸೊ ಇಷ್ಟು ಫ್ರೆಂಚ್ ಫ್ರೈಸ್ ಮತ್ತೆ ಹಾಕೋದು. ಓಕೆನಾ? ಬಿಕಾಸ್ ಕ್ರಿಸ್ಪಿ ಬರಬೇಕಲ್ವಾ. ನೋಡ್ಕೊಳ್ಳಿ. ಇವಾಗ ಸೆಕೆಂಡ್ ಟೈಮ್ ಹಾಕೊಂಡು ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಹೋಗೋದು ತೆಗಿಬೇಕು. ಇಷ್ಟ ಆಗಿದೆ ಸಾಕು, ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ತುಂಬ ಕ್ರಿಸ್ಪಿ ಆದರೆ ಚೆನ್ನಾಗಿರಲ್ಲ, ಇಲ್ಲ ಇದಾಗ್ಬಿಡುತ್ತೆ, ಕಪ್ಪಗಾದ್ರೆ ತಿನ್ನೋಕ್ಕಾಗಲ್ಲ. ಸೊ ಇಷ್ಟು ಗೋಲ್ಡನ್ ಬ್ರೌನ್ ಅಂದರೆ ಸಾಕು.
ಹಾಲು ಜಾಸ್ತಿ ತಿನ್ಬೋದು ಗೈಸ್, ಅದಕ್ಕೆ ನಾನು ಸ್ವಲ್ಪ ಮಾತ್ರ ಮಾಡ್ಕೊಂಡು ವಾಯು ಅದೇ ಹಾಲು. ನೀನೇ ಸೊ ಈಗ ಒಂದು ಬಾಕ್ಸ್ಗೆ ಅಥವಾ ಒಂದು ಯಾವುದಾದ್ರೂ ಪಾತ್ರೆಗೆ ಫ್ರೆಂಚ್ ಫ್ರೈಸ್ನ ಹಾಕ್ಕೋಬೇಕು. ನಾನು ಬಾಕ್ಸ್ಗೆ ಹಾಕೋತೀನಿ ಬಿಕಾಸ್ ಪಾತ್ರೆಯಲ್ಲಿ ಎಲ್ಲಿದೆ ಗೊತ್ತಿಲ್ಲ ನನಗೆ. ಸೊ ಇದು ಹಾಕೊಂಡ್ಮೇಲೆ ಸಾಲ್ಟ್ನ ತೆಕ್ಕೊಂಡು ಸ್ವಲ್ಪ ಸಾಲ್ಟು ಇಷ್ಟು ಸದಾಯಿಸಿ ಇಷ್ಟು ಸಾಲ್ಟ್ ಹಾಕ್ಕೊಂಡು ನೆಕ್ಸ್ಟು ಗೈಸ್ ಖಾರದ ಪುಡಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಈಗ ಫೋನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಾನು ಸ್ವಲ್ಪ ಡಿಫ್ರೆಂಟಾಗಿ ಪೆಪ್ಪರ್ ಪೌಡ್ರ್ ಹಾಕ್ತೀನಿ. ಇಷ್ಟು ಪೆಪ್ಪರ್ ಹಾಕಿದ್ದೀನಿ. ನೆಕ್ಸ್ಟು ಈ ಲಿಡ್ನ ಕ್ಲೋಸ್ ಮಾಡಿ ಹಿಂಗೆ ಸ್ವಲ್ಪ ಹೊತ್ತು ಅಲಗಿಸ್ಬೇಕು. ಪೆಪ್ಪರ್ ಫ್ರೆಂಚ್ ಫ್ರೈಸ್ ರೆಡಿ ಆಯಿತು. ಸರ್ವಿಂಗ್ ಬೌಲ್ಗೆ ಹಾಕೊಂಡು ವಿಡಿಯೋ ಮಾಡ್ತೀನಿ. ಸೊ ನಾನು ಟೊಮೊಟೊ ಸಾಸ್ ಬದಲು ಸ್ವಿಝ್ವಾನ್ ಸಾಸ್ನ ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ಖಾರ ಇರುತ್ತೆ. ನಂಗೆ ಖಾರ ಇಷ್ಟ ಗೈಸ್. ಸೊ ಸ್ವಿಝ್ವಾನ್ ಕಾರ್ ಡ್ರೈವ್ ಮಾಡ್ತೀನಿ, ಬಟ್ ಇಲ್ಲಿ ಕೊಡಲ್ಲ, ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಶಿವಮೊಗ್ಗ ಬ್ಯಾಂಗ್ಳೂರು ಹೈವೇ ಅಲ್ಲ, ಸೊ ಜೋರಾಗಿ ಬರ್ತದೆ ಅಂತ ಅಂದ್ಬಿಟ್ಟು ಸೊ ಹೈವೇಗೆ ಹೋದ್ಮೇಲೆ ಮಾಡ್ತೀನಿ. ನಾನು ಇವಾಗ ಕಲಿತಾ ಇದ್ದೀನಲ್ವ ಅದಕ್ಕೆ.